ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ವರಮಹಾಲಕ್ಷ್ಮಿ ಹಬ್ಬನ 8ನೇ ತಾರೀಕು ಮಾಡಬಹುದಾ? 8ನೇ ತಾರೀಕು ಅನ್ನೋದು ಡೇಂಜರ್. ಈ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದ್ರಿಂದ ನಮ್ಮ ಸಕಲಾಭಿವೃದ್ಧಿಯನ್ನು ಕಳ್ಕೊಳ್ತೀವಿ, ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ, ನಮ್ಮ ಸಂಪತ್ತು ಆಸ್ತಿನೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತೀವಿ ಅಂತ ಕೆಲವೊಂದಷ್ಟು ಜನ ಹೇಳಿ ಭಯ ಪಡ್ತಾ ಇದ್ದಾರೆ. ಸೊ ಈ ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ವರಮಹಾಲಕ್ಷ್ಮಿ ಹಬ್ಬನ ಯಾವೊಂದು ತಾರೀಕಂದು ಮಾಡಬೇಕು ಮತ್ತು ಯಾವೆಲ್ಲ ಲಗ್ನದಲ್ಲಿ ಮಾಡಿದ್ರೆ ನಮ್ಮ ಅಷ್ಟೈಶ್ವರ್ಯಗಳು, ನಮ್ಮ ಆಸೆ ಕನಸುಗಳು ನಮಗೆ ಲಕ್ಷ್ಮಿಯನ್ನು ಕೊಡು ತಾಯಿ ಅಂತ ನಾವು ಕೇಳ್ಕೊಳ್ಬಹುದು. ಯಾವೆಲ್ಲ ಲಗ್ನ ತುಂಬ ಶ್ರೇಷ್ಠವಾಗಿರುತ್ತೆ ಮತ್ತು ಯಾವೊಂದು ಡೇಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ವಿಷಯ ಕುಲಂಕುಷವಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಾ, ತುಂಬ ವಿಶೇಷವಾದಂತಹ ಸಂಚಿಕೆ ದುಡ್ಡು ಕರೆನ್ಸಿ ಮನಿ, ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವೆಲ್ಲ ರೀತಿ ಆಚರಿಸಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ. ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಡೇಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು, ಯಾವೆಲ್ಲ ಲಗ್ನದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಕಮ್ ಗೈಸ್. ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ ಈ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ನಮ್ಮ ಅಷ್ಟೈಶ್ವರ್ಯಗಳನ್ನೆಲ್ಲ ಕಳ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ ಅಂತ ಕೆಲವೊಂದಷ್ಟು ನ್ಯೂಮರಾಲಜಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಭಯ ಪಟ್ಟಿರ್ತಕ್ಕಂತಹ ಜನಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, 8 ಅಂದ ತಕ್ಷಣ ಯಾವುದೇ ರೀತಿ ಸಂಖ್ಯೆ ಅಂಕಾಣಗಳನ್ನ ತಗೊಂಡ್ರು ಕೂಡ 8 ಅಂದ್ರೆ ಶನಿ ಅಂತಾನೆ ಹೇಳ್ತಾರೆ. ಶನಿ ಅಂತ ಅಂದರೆ ನಮಗೆ ಅನಾಭಿವೃದ್ಧಿನ ಕೊಡ್ತಕ್ಕಂತಹದ್ದು, ಕಷ್ಟಗಳನ್ನ ಕೊಡ್ತಕ್ಕಂತಹದ್ದು, ನಮಗೆ ಸಾಡೆ ಶನಿ ಕಾಡ್ತಾ ಇರ್ತಕ್ಕಂಥವ್ರಿಗೆ ಎಂತೆಂಥ ಕಷ್ಟಗಳನ್ನ ಎದುರಿಸಿರ್ತಾರೆ, ಅನುಭವಿಸಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಸ್ನೇಹಿತರೆ, ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಯಾವ ರೀತಿ ಎಲ್ಲ ನಮ್ಮ ಪೂರ್ಣ ಗಮನ ವಹಿಸಬೇಕು, ಯಾವ ರೀತಿ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಹಿಂದಿನ 2ನೇ ಶುಕ್ರವಾರದಂದೇ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ತಿಥಿಗಳನ್ನ, ಲಗ್ನಗಳನ್ನ ನಾವು ತಗೊಳ್ಳಿಕ್ಕೆ ಬರಲ್ಲ. ಈ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬಕ್ಕೆ ಎಲ್ಲ ತಿಥಿಗಳನ್ನ ನೋಡ್ತಾರೆ. ಈ ಸಂಕ್ರಮಣ, ಸೂರ್ಯನು ಮತ್ತೊಂದು ರಾಶಿಗೆ ಸಂಕ್ರಮಣ ಆದಾಗ ಅದನ್ನು ಸಂಕ್ರಮಣ ಅಂತ ಕರೀತಾರೆ. ಆ ಟೈಮಲ್ಲಿ ಈ ಒಂದು 14, 15, 16ನೇ ತಾರೀಕು ಇಷ್ಟು ತಾರೀಕಿನಲ್ಲಿ ಸಂಕ್ರಮಣ ಯಾವ ದಿನವಾದರೂ ಕೂಡ ಆಗಬಹುದು. ಈ ಸಂಕ್ರಮಣಕ್ಕೂ ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಯಾವುದೇ ರೀತಿ ತಿಥಿ ದಿನಾಂಕಗಳು ಅವಶ್ಯಕತೆ ಇರಲ್ಲ. ಯಾರೂ ಕೂಡ ಹೆದರ್ಕೊಳ್ಬೇಡಿ. 8ನೇ ತಾರೀಕು ಆರಾಮವಾಗಿ ಯಾವುದೇ ರೀತಿ ತೊಂದರೆ, ನಿಜವಾಗ್ಲೂ ಕೂಡ ಗ್ರೇಟ್ ಅದು. ಯಾಕಂತಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರದಂದೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಕೆಲವೊಂದಷ್ಟು ಜನ ಈ 8ನೇ ತಾರೀಕು ಮಾಡೋದಾ ಅಥವಾ 15ನೇ ತಾರೀಕು, 24ನೇ ತಾರೀಕು ತುಂಬಾ ಚೆನ್ನಾಗಿದೆ ಅವತ್ತು ಮಾಡೋದಾ, ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ದಯವಿಟ್ಟು, ಯಾಕಂದರೆ 8ನೇ ತಾರೀಕೆ ಮಾಡಬೇಕು. ಯಾಕಂದರೆ ಅಲ್ಲಿ ಇರ್ತಕ್ಕಂಥದ್ದೇ ಅದು. ಆಗಿಲ್ಲ ಅಂತ ಅಂದವರು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಂತ ಇರುತ್ತೆ, ಆಗಿಲ್ಲ ಅಂತ ಅಂದವರು 15 ಅಥವಾ 24ನೇ ತಾರೀಕು ನೆಕ್ಸ್ಟ್ ಶುಕ್ರವಾರದಂದು ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಸ್ನೇಹಿತರೆ, ಈ ತಿಥಿ ನಿಮ್ಮ ಒಂದು ಲೆಕ್ಕಾಚಾರಕ್ಕೆ ಬರೋದಾದರೆ, ತಿಥಿ ಗಮನಿಸೋದಾದರೆ ಚತುರ್ದಶಿ ತಿಥಿನಲ್ಲಿ 14ನೇ ತಿಥಿಗೆ ಬರತಕ್ಕಂಥದ್ದು 8ನೇ ತಾರೀಕು. 4 + 1 = 5 ಅಂದ್ರೇ ಬುಧ ಮತ್ತು ಶನಿ ಅಧಿಮಿತ್ರರು. ನಿಮಗೆ ಒಂದು ಒಳ್ಳೆ ಆದಾಯ, ಒಂದು ಒಳ್ಳೆ ಲಾಭ, ಅಭಿವೃದ್ಧಿ ಕೊಡ್ತಕ್ಕಂಥ ಒಂದು ಒಳ್ಳೆ ಗ್ರಹದಲ್ಲೇ ಅವರು ಕೂತಿರ್ತಾರೆ. ಸೊ ಈ ಸಿಂಹ ರಾಶಿಯಲ್ಲಿ ರಾಶ್ಯಾಧಿಪತಿ ಯಾರು? ಸಿಂಹ ಲಗ್ನ. ಕೆಲವೊಬ್ಬರು ಸಿಂಹ ಲಗ್ನದಲ್ಲಿ ಮಾಡಬೇಕು, ವೃಶ್ಚಿಕ ಲಗ್ನದಲ್ಲಿ ಮಾಡಬೇಕು, ಕುಂಭ ಲಗ್ನದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಲಗ್ನ ನಾವು ಯಾವ ಲಗ್ನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಲಗ್ನ ಯಾವ ಗ್ರಹದಲ್ಲಿ ಆವತ್ತಿನ ದಿನ ಲಗ್ನ ಯಾವ ಗ್ರಹದಲ್ಲಿ ಕೂತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ನಾವು ಇಲ್ಲಿ ಯಾವುದೇ ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದರೆ ಶ್ರಾವಣ ಮಾಸದ 2ನೇ ವಾರನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು. ಸೊ ಯಾವೆಲ್ಲ ಲಗ್ನದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಬರಮಾಡ್ಕೊಳ್ತಕ್ಕಂತಹ ಲಗ್ನನೂ ಕೂಡ, ಸಮಯನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಲ್ಮೋಸ್ಟ್ ಏನು ನೋಡ್ತೀವಿ ಕ್ಯಾಲೆಂಡರಲ್ಲಿ, ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಈ ಟೈಮಿಂಗ್ಸಲ್ಲಿ ನಾವು ಏನು ಮಾಡಬಾರ್ದು ಅನ್ನೋದನ್ನು ನೋಡ್ತಕ್ಕಂಥದ್ದನ್ನು ಮಾಡ್ತೀವಿ. ಬಹುಶಃ ನಾವು ಈ ಯಮಗಂಡ ಕಾಲ, ಗುಳಿಗೆ ಕಾಲ ಇದನ್ನು ಬಿಟ್ಟು ನಾವು ಯಾವ ಒಂದು ಶ್ರೇಷ್ಠವಾದಂತಹ ಲಗ್ನದಲ್ಲಿ ಲಕ್ಷ್ಮಿನ ಕೂರಿಸೋದ್ರಿಂದ, ಲಕ್ಷ್ಮಿನ ಒಂದು ಪೂಜೆ ಮಾಡೋದ್ರಿಂದ ಯಾವ ರೀತಿ ಎಲ್ಲ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೋದು, ನಮ್ಮ
ಲಕ್ಷ್ಮಿ ವರಮಹಾಲಕ್ಷ್ಮಿ ನನಗೆ ವರ ಕೊಡು ತಾಯಿ ಅಂತ ನಾವು ಕೇಳ್ಬೋದು ಅನ್ನೋದಾದರೆ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಕ್ಕಂತಹದ್ದು ಬೆಳಗಿನ ಜಾವ ಯಾರೆಲ್ಲ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀರಾ, ನಿಮಗೆ ಒಂದು ತುಂಬ ಅತ್ಯುತ್ತಮವಾದಂತಹ ತುಂಬ ಒಳ್ಳೆ ಅದೃಷ್ಟವಾದಂತಹ ಲಗ್ನ ಬಂದು ಬೆಳಗಿನ ಜಾವ 4 ಗಂಟೆಯಿಂದ 4:30ವರೆಗೆ ಮಿಥುನ ಲಗ್ನದಲ್ಲಿದೆ. ತುಂಬಾ ಗ್ರೇಟ್ ಆಗಿರ್ತಕ್ಕಂಥ, ತುಂಬ ಆಶ್ಚರ್ಯ, ತುಂಬ ಒಂದು ಒಳ್ಳೆ ಅತ್ಯುನ್ನತ ಅಭಿವೃದ್ಧಿ ತಂದುಕೊಡ್ತಕ್ಕಂತಹ ಲಗ್ನ. ಇಷ್ಟು ಬೇಗ ಎದ್ದೇಳೋದಕ್ಕಾಗುತ್ತಾ ಅಂತ ನೀವು ಕೇಳೋದಾದರೆ, ವರ್ಷಕ್ಕೊಂದ್ಸಲ ಬರ್ತಕ್ಕಂಥದ್ದು. ಜಾಗರಣೆ ಮಾಡಿದ್ರೂ ಪರವಾಗಿಲ್ಲ, ಹಿಂದಿನ ದಿನ ಎಲ್ಲವನ್ನ ಪ್ರಿಪ್ರೇಷನ್ ಮಾಡಿಕೊಂಡು ಆ ಟೈಮಿಗೆ ದೀಪನ ಅಂಟಿಸ್ಬಿಡಿ. ಮಿಕ್ಕಿದನ್ನು ನೀವು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅದನ್ನು ಮುಂದುವರಿಸ್ಕೊಳ್ತಾ ಹೋಗ್ಬೋದು. 4ರಿಂದ 4:30 ಟೈಮಿಗೆ ಮಿಥುನ ಲಗ್ನದಲ್ಲಿ ತುಂಬ ಒಳ್ಳೆ ಲಗ್ನ ಬಂದಿದೆ. ಆ ಲಗ್ನದಲ್ಲಿ ನೀವು ಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು, ಯಾರಾದರೂ ಇವತ್ತು ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ, ಅರ್ಧದಲ್ಲೇ ನಿಂತೋಗಿರುತ್ತೆ, ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಲೋನ್ ತೊಗೊಂಡಿರ್ತೀರಾ, ಅದು ಸ್ಯಾಂಕ್ಷನ್ ಆಗಿರಲ್ಲ. ಈ ಥರದ್ರಲ್ಲಿ ಒಂದು ಒಳ್ಳೆ ಅದೃಷ್ಟ ಕೊಟ್ಟಿರ್ತಕ್ಕಂತಹ ಒಂದು ಒಳ್ಳೆ ಲಗ್ನ ಅಂತಲೇ ಹೇಳ್ಬೋದು. ನೆಕ್ಸ್ಟು ನನಗೆ ಆ ಟೈಮಿಂಗ್ಸಲ್ಲಿ ಎದ್ದೇಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಸೊ ನೆಕ್ಸ್ಟ್ ಯಾವುದಾದ್ರೂ ಒಂದು ಟೈಮಿಂಗ್ಸ್ ಇದೆಯಾ ಅಂತ ಕೇಳೋದಾದರೆ, ಮಧ್ಯಾಹ್ನ 12:25ರಿಂದ 12:50ವರೆಗೆ ತುಲಾ ಲಗ್ನದಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿದೆ. ತುಂಬಾ ಟೈಮ್ ಆಗೋಯ್ತು, ಏನು ಮಾಡೋದು ಅಂತಂದರೆ, ಪರವಾಗಿಲ್ಲ, ಇಂಥ ಒಳ್ಳೆ ಲಗ್ನಗಳು ಸಿಗೋದು ನಮಗೆ ತುಂಬಾ ರೇರು. ಇಂಥ ಒಳ್ಳೊಳ್ಳೆ ಲಗ್ನಗಳಲ್ಲಿ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೋದು. ಮತ್ತು ನೆಕ್ಸ್ಟು ನಾವು 3 ದಿನ ಇಟ್ಕೊಳ್ತೀವಿ, ಸಂಜೆ ಟೈಮಲ್ಲಿ ನಾವು ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದವ್ರಿಗೆ ಸಂಜೆ 5ರಿಂದ 5:30ವರೆಗೆ ಧನುರ್ ಲಗ್ನದಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತವರು ಒಂದು ಟೈಮಿಂಗ್ಸಲ್ಲಿ ಪೂಜೆನ ಮಾಡಬಹುದು. ಇಲ್ಲಿ ಸಿಂಹ ರಾಶಿಗೆ ರಾಶ್ಯಾಧಿಪತಿನೇ ಒಂದು ಸೂರ್ಯ ಅಂತ ಅಂದ್ರೇ 12ನೇ ಮನೇಲಿದ್ದಾಗ ಗುರು ಶುಕ್ರು ತುಂಬ ಒಳ್ಳೆ ಅಭಿವೃದ್ಧಿ, ದುಡ್ಡನ್ನು ಸಂಪಾದನೆ ಮಾಡ್ತಕ್ಕಂತಹದ್ದನ್ನು, ಒಂದೊಳ್ಳೆ ಅಷ್ಟೈಶ್ವರ್ಯಗಳನ್ನ, ಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡ್ಕೊಳ್ತಕ್ಕಂತಹ ಲಗ್ನದಲ್ಲಿ ಕೆಲವೊಂದಷ್ಟು ಜನ ಲಗ್ನಗಳು ನೋಡ್ತಾರೆ. ಲಗ್ನ ನೋಡೋದು ಇಂಪಾರ್ಟೆಂಟ್ ಅಲ್ಲ, ಆ ಟೈಮಿಗೆ ನಮಗೆ ಯಾವ ಗ್ರಹಗಳು ಕೂತಿವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಬುಧ ಶನಿ ಇರೋದ್ರಿಂದ 12ನೇ ಮನೆಯಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗ್ತಕ್ಕಂತಹ ಸಂದರ್ಭ ಇರಲ್ಲ. ಹಾಗಾಗಿ ಧನಾಭಿವೃದ್ಧಿ ಇವೆಲ್ಲವನ್ನು ಮಾಡ್ಕೊಳ್ತಕ್ಕಂತಹದ್ದು ಟೈಮಿಂಗ್ಸ್ ತುಂಬಾ ಒಂದು ಒಳ್ಳೆ ಚೆನ್ನಾಗಿದೆ ಲಗ್ನ. ಈ ಲಗ್ನದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಮತ್ತು ನೆಕ್ಸ್ಟು 15-24ನೇ ತಾರೀಕು ಮಾಡ್ಕೊಳ್ತಕ್ಕಂಥವ್ರಿಗೆ ಯಾವ ಡೇಟ್ ಇದೆ ಅನ್ನೋದಾದರೆ, ಯಾವ ಲಗ್ನ ಇದೆ ಅನ್ನೋದಾದರೆ, ಅವ್ರಿಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಬೆಳಿಗ್ಗೆ 3:30ರಿಂದ 4 ಗಂಟೆವರೆಗೆ ಸ್ವಲ್ಪ, ಯಾಕಂದರೆ ಕಷ್ಟ ಆದ್ರೂ ಕೂಡ ಇಂತಿಂಥ ಒಳ್ಳೆ ಲಗ್ನದಲ್ಲಿ ಪೂಜೆ ಮಾಡೋದು, ನಮ್ಮನ್ನು ಸಿದ್ಧಿ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ನಮ್ಮ ಕೈಲಿರುತ್ತೆ. ಭಗವಂತ ಕೊಟ್ಟಿರ್ತಾನೆ, ಆ ಕೊಟ್ಟಿರ್ತಕ್ಕಂಥದ್ದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳೋದೇ ನಮ್ಮ ಧರ್ಮ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಸೇಮ್ ಟೈಮ್ ಆಗಿರುತ್ತೆ. ಇಲ್ಲೇನಿರುತ್ತೆ 12:25ರಿಂದ 12:50ವರೆಗೆ ಸೇಮ್ ಇರುತ್ತೆ. ಮತ್ತು ಸಾಯಂಕಾಲ 5 ಗಂಟೆಯಿಂದ ಅರ್ಧ ಗಂಟೆ ವೇರಿಯೇಷನ್ ಇರುತ್ತೆ. 5 ಗಂಟೆಯಿಂದ 6 ಗಂಟೆವರೆಗೆ ನಿಮ್ಮ ಒಂದು ಪೂಜೆನ ಮಾಡ್ತಕ್ಕಂತಹದ್ದು. ಆದಷ್ಟು 8ನೇ ತಾರೀಕು ಮಾಡೋದಕ್ಕೆ ಪ್ರಯತ್ನ ಪಡಿ. ತುಂಬ ಒಳ್ಳೆ ಡೇಟ್ ಅದು. ನಿಜವಾಗ್ಲೂ ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿರ್ತಕ್ಕಂಥದ್ದು ಈ ಸಲ, ಅದರಲ್ಲೂ ನಿಜವಾಗ್ಲೂ ಕೂಡ ಒಳ್ಳೆ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ 8ನೇ ತಾರೀಕೇನೆ ಮಾಡಿ, ಆಗಲ್ಲ ಅಂತ ಅಂದವರು 15 ಅಥವಾ 24ನೇ ತಾರೀಕು ಮಾಡಿ. ಮತ್ತು ನನಗೆ ಕೆಲವೊಂದಷ್ಟು ಜನ ಯಾವ ಸ್ಯಾರಿ ಕಲರ್ನ ತಾಯಿಗೆ ಉಡಿಸ್ಬೋದು ಅಂತ, ಧರಿಸ್ಬಹುದು ಅಂತ ಕೇಳಿದರು. ಯಾಕಂದರೆ ಕಲರ್ಸ್ ನಮಗೆ ಅಂಥದ್ದೇ ತೊಗೋಬೇಕು ಇಂಥದ್ದೇ ತೊಗೋಬೇಕು ಅಂತ ಏನಿಲ್ಲ. ಮನಸ್ಸಾಕ್ಷಿಯಾಗಿ ನಮಗೆ ಏನನ್ನ ತೃಪ್ತಿ ಕೊಡುತ್ತೋ ಅದನ್ನು ಕೊಟ್ಟರು ಕೂಡ, ಒಂದು ಬ್ಲೌಸ್ ಪೀಸ್ ಇಟ್ಟರು ಕೂಡ ಲಕ್ಷ್ಮಿ ತೃಪ್ತಳಾಗ್ತಾಳೆ. ಜಸ್ಟ್ ನಾನು ಕೇಳಿದವ್ರಿಗೆ ಸೊಲ್ಯೂಷನ್ ಕೊಡ್ತಕ್ಕಂತಹದ್ದು ಪಿಂಕ್, ಆರೆಂಜ್, ಯೆಲ್ಲೋ ಮತ್ತು ವೈಟ್, ಗ್ರೀನ್, ಗೋಲ್ಡ್ ಈ ಥರದ ಕಲರ್ಸ್ನಲ್ಲಿ ಸ್ಯಾರಿನ ತಾಯಿಗೆ ಧರಿಸಬಹುದು. ಯಾಕಂದರೆ ಆಡಂಬರ ನಮಗೆ ಭಗವಂತನಿಗೆ ಒಂದು ಮನಸ್ಸಾಕ್ಷಿಯಿಂದ, ಮನಸ್ತೃಪ್ತಿಯಿಂದ ಒಂದು ಒಳ್ಳೆಯದಾಗಿ ಒಂದು ಗಂಧದ ಕಡ್ಡಿ ಹಚ್ಚಿದ್ರು ಕೂಡ ಭಗವಂತ ತಾಯಿ ತೃಪ್ತಳಾಗ್ತಾಳೆ. ನಾವು ಇನ್ಯಾರಿಗೋ ತಲೆ ಹೊಡೆದು ಇನ್ನೇನೋ ಮಾಡಿ ಅಲ್ಲಿ ವಜ್ರ ವೈಡೂರ್ಯ ಹಾಕಿದ್ರು ಕೂಡ ಖಂಡಿತ ತೃಪ್ತಳಾಗಲ್ಲ. ಜಸ್ಟ್ ನಾನಿಲ್ಲೊಂದು ಯಾವ ಒಂದು ಲಗ್ನದಲ್ಲಿ ಲಕ್ಷ್ಮಿನ ಕೂರಿಸಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಜಸ್ಟ್ ಸಜೆಷನ್ಗೋಸ್ಕರ ನನಗೆ ಯಾವ ಕಲರ್ ಸ್ಯಾರಿನ ನಾವು ಸಜೆಸ್ಟ್ ಮಾಡಿ ಮೇಡಮ್ ಅಂತ ನನ್ನ ಕೇಳಿದರು. ಅದಕ್ಕೋಸ್ಕರ ಈ ಕಲರ್ ಸ್ಯಾರಿನ ಸಜೆಸ್ಟ್ ಮಾಡಿದ್ದೀನಿ. ಎಲ್ರಿಗೂ ತಾಯಿ ಲಕ್ಷ್ಮಿ ಒಲಿದು ಬರಲಿ, ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲಿ,
ತಾಯಿ ಲಕ್ಷ್ಮೀ ದೇವಿ ಎಲ್ಲ ದರಿದ್ರ ಲಕ್ಷ್ಮಿಯನ್ನು ತೆಗೆದುಹಾಕಿ ಈ ಒಂದು ವರ್ಷದಲ್ಲಿ ನಿಮಗೆ ಸಕಲಾಭಿವೃದ್ಧಿಯಾಗಿ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ನಮಸ್ತೆ.